ಅವರು ಕರುಣೇಶ್ ಪಾಂಡೆ, ಐದನೇದವರು ರಾಮ್ ಶಂಕರ್ ಮಿಶ್ರಾ, ಆರನೇದವರು ಸುಭಾಷ್ ಶ್ರೀವಾಸ್ತವ್, ಏಳನೇದವರು ಅನುಕಲ್ಪ ಮಿಶ್ರಾ, ಎಂಟನೇದವರು ಅವಿನಾಶ್ ಶುಕ್ಲಾ, ಇನ್ನು 9 ಇನ್ನಿತರರು ಆಗಲಾರದಂಥ ಜನ ಇದ್ದಾರೆ. ಇವ್ರ ಹೆಸರನ್ನು ಇವತ್ತು FIR ದಾಖಲೆ ಮಾಡಿದ್ದಾರೆ. ಅಂದ್ರೆ ಇವ್ರ ಮೇಲೆ ಎನ್ಕ್ವೈರಿ ಆಗುವಂಥದ್ದು ಅಂತ. ಮತ್ತು ಇವ್ರು ಎಲ್ಲಿ ಹೋದರು? ಮುಖ್ಯವಾಗಿ ಎನ್ಕ್ವೈರಿ ಆಗಬೇಕಾಗಿದ್ದಂಥ ವ್ಯಕ್ತಿಗಳು ನಿಮಗೆ ಗೊತ್ತದ. ಆರೋಪಗಳು ಮೇನ್ ಇದ್ದಿದ್ದು ಚಂಪತ್ ರಾಯ್ ಬನ್ಸಾಲ್. ಎಲ್ಲಿದ್ರು? ಇವ್ರ ಮೇಲೆ ಆರೋಪ ಆಗಲಿಲ್ಲ. ಮೇನ್ ಇವರಿದ್ದಾರೆ. ಭೂಮಿಯ ವ್ಯವಹಾರ ಆಗಿರ್ಬೋದು, ಮತ್ತೇನಾಗಿರ್ಬೋದು. ನೀವು ನೋಡಿರ್ಬೋದು, ಸಂಜಯ್ ಸಿಂಗ್ ಅವರಂತೂ 11 ದಾಖಲೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ SID ತಂದು ಕೊಟ್ಟಿದ್ದಾರೆ ಅವರು. ಇವರು ಇದರಲ್ಲಿ ಹೆಚ್ಚಿಗಿರೋರೆಲ್ಲ ಚಂಪತ್ ರಾಯ್ ಮತ್ತು ಅವರ ಸಂಬಂಧಿಕರು, ಟ್ರಸ್ಟಿಗಳು, ಇವರೆಲ್ಲ ಭೂಮಿ ಯಾವ ವ್ಯವಹಾರ ಮಾಡಿದ್ದಾರೆ ಅಂತ ಸ್ಪಷ್ಟ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ರಾಮ ಜನ್ಮಭೂಮಿ ಟ್ರಸ್ಟದ ದುಡ್ಡನ್ನು ಮನಸ್ಸಿಗೆ ಬಂದಂಗೆ ಕೊಟ್ಟು ಖರೀದಿ ಹಾಕಿಸ್ಕೊಂಡು ಭೂಮಿಯನ್ನು ಟ್ರಸ್ಟ್ಗಳಿಗೆ ಮಾರ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಮಾರ್ಕೆಟ್ ಹೆಚ್ಚು ಮಾಡಿಕೊಂಡು 10, 20, 100 ಪಟ್ಟು ಹೆಚ್ಚು ಮಾಡ್ಕೊಂಡು ಮಾರಿದ್ದಾರೆ. ಮಾರಿ ಆ ದುಡ್ಡು ಕೊಟ್ಟಿದ್ದು ಯಾವುದು ಬಂದು ಟ್ರಸ್ಟದ ದುಡ್ಡಿನಲ್ಲಿ ಹಾಕಿದ್ದಾರೆ. ಟ್ರಸ್ಟಿಗೆ ಅದನ್ನು ಮಾಡಿದ್ದಾರೆ. ಆ ಎಕ್ಸಸ್ ದುಡ್ಡನ್ನು ಅವರೇ ಹೊಡೆದಾರ. ನೇರ ಆರೋಪ ಸಂಜಯ್ ಸಿಂಗ್ ಅವರು, ಆಮ್ ಆದ್ಮಿಯವರು ಮಾಡ್ತಾಯಿದ್ದಾರೆ. ದಾಖಲೆ ಸಮೇತ ಇಲ್ಲಿವರೆಗೆ ಚಂಪತ್ ರಾಯರು ಒಂದು ಕೂದಲು ಸಹಿತ ಕುಂಕಿಲ್ಲ. ಯಾಕೆ? ಗೋಪಾಲ್ ರಾವ್ ಮತ್ತವರು ಬರ್ತಾರೆ, ಅವ್ರದ್ದು ಕೊಂಕಿಲ್ಲ. ಅನಿಲ್ ಮಿಶ್ರಾ ಇನ್ನೊಬ್ರು ಬರ್ತಾರೆ, ಇವ್ರ ಹೆಸರಿಲ್ಲ FIRದಲ್ಲೇ. ಯಾಕಿಲ್ಲ ಅಂತ ಅಂದ್ರೆ ಇದರಿಂದ ಪ್ರಬಲರ ಪ್ರಭಾವದ. ಇವರು ಪ್ರಬಲರಿದ್ದಾರೆ. ಇವ್ರನ್ನ ಬಿಟ್ಟು ಯಾರೋ ಇನ್ನುಳಿದ ಅವರು ಮಾಡಿದಾರಿಲ್ಲ ಅಂತಲ್ಲ, ಆದರೆ ಇವರು ಕೈಕೆಳಿ ಕೆಲಸಗಾರ. ಏನು ಹೇಳಿದ್ರೆ ಚಿನ್ನು ಯಾದವ್, ಇವರು ಚಂಪತ್ ಲಾಲ್, ಈ ನಮ್ಮ ಚಂಪತ್ ವಿಶೇಷವಾಗಿ ರಾಯ್ ಬನ್ಸಾಲ್ರ ಕಾರ್ ಡ್ರೈವರ್. ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದಾರೆ. ಅವ್ರು ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಭಾಳ ದಿನ